ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 7 ಪರಿಮಾಣಗಳ ಹೋಲಿಕೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಕೆಳಗಿನವುಗಳ ಅನುಪಾತ ಕಂಡುಹಿಡಿಯಿರಿ. ಎ ಪ್ರಶ್ನೆ, ಪ್ರತಿ ಗಂಟೆಗೆ 15 ಕಿಲೋಮೀಟರ್ನಂತಿರುವ ಸೈಕಲ್ನ ಜವ ಹಾಗೂ ಪ್ರತಿ ಗಂಟೆಗೆ 30 ಕಿಲೋಮೀಟರ್ನಂತಿರುವ ಸ್ಕೂಟರಿನ ಜವ. ಇಲ್ಲಿ ಕಿಲೋಮೀಟರ್ಗಳಲ್ಲಿಯೇ ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಅನುಪಾತವನ್ನು ಕಂಡುಹಿಡಿಯೋಣ. ಈಗ ನಾವು ಮೊದಲು ಸೈಕಲ್ಲಿನ ಜವ ಮತ್ತು ಸ್ಕೂಟರಿನ ಜವವನ್ನು ಬರೆದಿದ್ದೇವೆ. ಸೈಕಲ್ನ ಜವ 15 ಕಿಲೋಮೀಟರ್ ಪರ್ ಅವರ್, ಅಂದರೆ ಗಂಟೆಗೆ 15 ಕಿಲೋಮೀಟರ್ ಚಲಿಸುತ್ತಿದೆ ಎಂದು ಅರ್ಥ. ಸ್ಕೂಟರಿನ ಜವ 30 ಕಿಲೋಮೀಟರ್ ಪರ್ ಅವರ್, ಇಲ್ಲೂ ಕೂಡ ಗಂಟೆಗೆ 30 ಕಿಲೋಮೀಟರ್ನಂತೆ ಇಲ್ಲಿ ಸ್ಕೂಟರಿನ ಜವವಿದೆ. ಈಗ ನಾವು ಇವೆರಡನ್ನು ಅನುಪಾತದಲ್ಲಿ ಬರೆಯೋಣ. ಅನುಪಾತದಲ್ಲಿ ಬರೆದಾಗ ಸ್ಕೂಟರಿನ ಜವ ಅನುಪಾತ ಸೈಕಲ್ನ ಜವ, ಇಲ್ಲಿ ನಾವು ಇವೆರಡನ್ನು ಅನುಪಾತದಲ್ಲಿ ಬರೆಯಬೇಕು. ಸೈಕಲ್ನ ಜವ ಅನುಪಾತ ಸ್ಕೂಟರಿನ ಜವ. ಸೈಕಲ್ನ ಜವವನ್ನು ಇಲ್ಲಿ 15 ಕಿಲೋಮೀಟರ್ ಎಂದು ಕೊಡಲಾಗಿದೆ. 2 ಕಿಲೋಮೀಟರ್ಗಳಲ್ಲಿಯೇ ಇವೆ, ಆದ್ದರಿಂದ ನಾವು ಸಂಖ್ಯೆಯನ್ನಷ್ಟೇ ಬರೆಯೋಣ. 15 ಅನುಪಾತ 30. ಇಲ್ಲಿ ನೀವು ನೋಡಬಹುದು 15 ಮತ್ತು 30 ಇದೆ. ಈಗ 15 ಒಂದ್ಲೆ 15, 15 ಎರಡ್ಲೆ 30, ಈ ರೀತಿಯಾಗಿ ನಾವು ಇಲ್ಲಿ ಬರೆಯಬಹುದು. 1 ಅನುಪಾತ 2 ಉಳಿದಿದೆ, ಅದನ್ನೇ ನಾವು ಇಲ್ಲಿ ಬರೆದಿದ್ದೇವೆ. 1 ಅನುಪಾತ 2. ಆದ್ದರಿಂದ ಇಲ್ಲಿ ಅನುಪಾತದಲ್ಲಿ 15 ಕಿಲೋಮೀಟರ್ ಮತ್ತು 30 ಕಿಲೋಮೀಟರ್ ಅನ್ನು ಬರೆದಾಗ 1 ಅನುಪಾತ 2 ಬಂದಿದೆ. ಬಿ ಪ್ರಶ್ನೆ, 5 ಮೀಟರ್ ಹಾಗೂ 10 ಕಿಲೋಮೀಟರ್. ಇಲ್ಲಿ ನೀವು ಗಮನಿಸಬೇಕು, ಮೀಟರ್ ಮತ್ತು ಕಿಲೋಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಳತೆಗಳು ಬೇರೆ ಬೇರೆಯಾಗಿವೆ. ಆದ್ದರಿಂದ ಇಲ್ಲಿ ನಾವು ಕಿಲೋಮೀಟರ್ನನ್ನು ಕೂಡ ಇಲ್ಲಿ ಮೀಟರ್ ಆಗಿಯೇ ಪರಿವರ್ತಿಸಿಕೊಂಡು ನಂತರ ಇಲ್ಲಿ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಎಂದು ಕೊಡಲಾಗಿದೆ. ಇವುಗಳ ಅನುಪಾತಗಳನ್ನು ಈಗ ನಾವು ಕಂಡುಹಿಡಿಯಬೇಕು. 5 ಮೀಟರ್ ಅನ್ನ ಹಾಗೆ ಇರಿಸಿ. ಇಲ್ಲಿ 10 ಕಿಲೋಮೀಟರ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಿಲೋಮೀಟರ್ನಲ್ಲಿರುವ ಸಂಖ್ಯೆಯನ್ನು ನಾವು ಮೀಟರ್ಗೆ ಪರಿವರ್ತಿಸೋಣ. 5 ಮೀಟರ್ ಅನ್ನ ಹಾಗೆ ಬರೆದಿದ್ದೇವೆ. 10 ಕಿಲೋಮೀಟರ್ ಈಕ್ವಲ್ಸ್ ಟು ಇಲ್ಲಿ 10 ಕಿಲೋಮೀಟರ್ ಇದೆ. 10 ಗುಣಿಸು ಇಲ್ಲಿ 1 ಕಿಲೋಮೀಟರ್ಗೆ 1000 ಮೀಟರ್ಗಳು. ಆದ್ದರಿಂದ ನಾವು ಈಗ 10ಅನ್ನು 1000ದಿಂದ ಗುಣಿಸಬೇಕು. 10 ಗುಣಿಸು 1000. ಇಲ್ಲಿ 1 ಒಂದ್ಲೆ 1, 1 2 3 4, 4 ಸೊನ್ನೆಗಳಿವೆ. 4 ಸೊನ್ನೆಯನ್ನು ಇರಿಸಿದಾಗ 10,000 ಬಂದಿದೆ. ಅಥವಾ ಇಲ್ಲಿ ನೀವು 1010, ಅಂದರೆ 1000ವನ್ನು 10ರಿಂದ ಗುಣಿಸಿದಾಗ 10,000 ಬರುತ್ತದೆ ಎಂದು ಕೂಡ ಬರೆಯಬಹುದು. 10,000 ಮೀಟರ್ ಬಂದಿದೆ. ಈಗ ನಾವು ಅನುಪಾತದಲ್ಲಿ ಬರೆಯೋಣ. ಆದ್ದರಿಂದ ಅನುಪಾತದಲ್ಲಿ ಬರೆದಾಗ ಇಲ್ಲಿ 5 ಮೀಟರ್ ಇದೆ. 5 ಅನುಪಾತ ಇಲ್ಲಿ ಮೀಟರ್ನಲ್ಲಿ ಪರಿವರ್ತಿಸಿದಾಗ 10,000 ಮೀಟರ್ ಬಂದಿದೆ. 10,000ವನ್ನು ಬರೆದಿದ್ದೇವೆ. ಇಲ್ಲಿ 5 ಒಂದ್ಲೆ 5, 5 ಎರಡ್ಲೆ 10, ಇಲ್ಲಿ 1 ಇದೆ, 1ಅನ್ನು ಬರೆದಿದ್ದೇವೆ. ಅನುಪಾತ 2, ಇಲ್ಲಿ 5 ಎರಡ್ಲೆ 10 ಬಂದಿದೆ. 2 ಹಾಗೆ ಇರಲಿ. 1 2 3 ಸೊನ್ನೆ ಉಳಿದಿದೆ. ಆ 3 ಸೊನ್ನೆಯನ್ನು ನಾವು ಇಲ್ಲಿ ಮುಂದೆ ಇರಿಸಬೇಕು. ಆದ್ದರಿಂದ ಅನುಪಾತದಲ್ಲಿ ಬರೆದಾಗ 1 ಅನುಪಾತ 2000. ಸಿ ಪ್ರಶ್ನೆ, 50 ಪೈಸೆ ಹಾಗೂ 5 ರೂಪಾಯಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪೈಸೆ ಮತ್ತು ರೂಪಾಯಿಗಳಲ್ಲಿ ಇವೆ. ಇವನ್ನು ನಾವು ಈಗ ರೂಪಾಯಿಯಲ್ಲಿ ಇರುವ ಸಂಖ್ಯೆಯನ್ನ ಪೈಸೆಗೆ ಪರಿವರ್ತಿಸೋಣ. 50 ಪೈಸೆ ಹಾಗೆ ಇರಲಿ. 5 ರೂಪಾಯಿ ಈಕ್ವಲ್ಸ್ ಟು ಇಲ್ಲಿ 5 ರೂಪಾಯಿಗೆ ಎಷ್ಟು ಪೈಸೆಗಳು ಎಂದು ಈಗ ನಾವು ಕಂಡುಹಿಡಿಯಬೇಕು. 1 ರೂಪಾಯಿಗೆ 100 ಪೈಸೆಗಳು. ಆದ್ದರಿಂದ ಈಗ ಇಲ್ಲಿ ನಾವು 5 ರೂಪಾಯಿಗೆ ಎಷ್ಟು ಪೈಸೆಗಳು ಎಂದು ಕಂಡುಹಿಡಿಯುವಾಗ 5ಅನ್ನು 100ರಿಂದ ಗುಣಿಸಬೇಕು. 5 ಗುಣಿಸು 100, 500ಲೆ 500, 500 ಪೈಸೆ ಎಂದು ಬರೆದಿದ್ದೇವೆ. ಆದ್ದರಿಂದ ಅನುಪಾತದಲ್ಲಿ ಈಗ ನಾವು ಬರೆಯುವಾಗ ಇಲ್ಲಿ ಪೈಸೆ ಮತ್ತು ಪೈಸೆಯಲ್ಲಿರುವುದನ್ನ ಬರೆಯೋಣ. 50 ಪೈಸೆ ಮತ್ತು ಇಲ್ಲಿ 5 ರೂಪಾಯಿಯನ್ನ 500 ಪೈಸೆ ಎಂದು ನಾವು ಬದಲಾಯಿಸಿದ್ದೇವೆ. ಆದ್ದರಿಂದ 50 ಅನುಪಾತ 500. ಇಲ್ಲಿ 50 ಒಂದ್ಲೆ 50, 50 ಹತ್ಲೆ 500. ಆದ್ದರಿಂದ ನಾವು ಇಲ್ಲಿ 1 ಮತ್ತು 10 ಎಂದು ಅನುಪಾತದಲ್ಲಿ ಬರೆಯಬಹುದು. 50 ಒಂದ್ಲೆ 50 ಹತ್ಲೆ, ಆದ್ದರಿಂದ 1 ಅನುಪಾತ 10 ಆಗಿದೆ.
ಪ್ರಶ್ನೆ ನಂಬರ್ 2ರಲ್ಲಿ ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಅನುಪಾತಗಳನ್ನು ಕೊಡಲಾಗಿದೆ. ಅನುಪಾತವನ್ನು ಈಗ ನಾವು ಇಲ್ಲಿ ಶೇಕಡಾ ಕ್ರಮದಲ್ಲಿ ಬದಲಾಯಿಸಬೇಕು. ಮೊದಲನೇ ಪ್ರಶ್ನೆ ಎ ಯನ್ನು ಗಮನಿಸಿ. 3:4 ಇದೆ. ಈಗ ಇಲ್ಲಿ ನಾವು ಶೇಕಡಾ ಕ್ರಮದಲ್ಲಿ ಪರಿವರ್ತಿಸುವಾಗ ಶೇಕಡಾ ಎಂದರೆ 100 ಎಂದು ಅರ್ಥ. ಆದ್ದರಿಂದ 3:4 ಇದೆ. 3:4 ನಾವು 3/4 ಈ ರೂಪದಲ್ಲಿ ಬರೆಯಬೇಕು. ಇಲ್ಲೂ ಕೂಡ ನೀವು ನೋಡಬಹುದು 2:3 2/3 ಈ ರೀತಿಯಾಗಿ ಬರೆದುಕೊಳ್ಳಬೇಕಾಗಿದೆ. ಈಗ 3:4 3/4 ಎಂದು ಬರೆದುಕೊಳ್ಳಿ. ಗುಣಿಸು ಶೇಕಡಾ ಕ್ರಮದಲ್ಲಿ ಹೇಳುವಾಗ ನಾವು 100ರಿಂದ ಗುಣಿಸಬೇಕು. ಆದ್ದರಿಂದ ಗುಣಿಸು 100. ಇಲ್ಲಿ 4 1 4 4 25 100. ಈಗ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಛೇದದಲ್ಲಿ ಅಂಶದಲ್ಲಿ 3 ಮತ್ತು 25 ಇದೆ. 25 3 75% ಈಗ ಬಿ ಪ್ರಶ್ನೆ 2:3 2/3 ಎಂದು ನಾವು ಬರೆದುಕೊಂಡಿದ್ದೇವೆ. ಶೇಕಡಾ ಕ್ರಮದಲ್ಲಿ ಬರೆಯುವಾಗ 100 ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ 3 1 3. ಈಗ ಇಲ್ಲಿ ನೀವು ಗಮನಿಸಬೇಕು 3 3 9 ಬರುತ್ತದೆ. 10ರಲ್ಲಿ 9 ಕಳೆದಾಗ 1 ಉಳಿಯಿತು. ಈಗ 1 ಪುನಃ ಇಲ್ಲಿ 10 ಬಂದಿದೆ. 3 3 9. ಇಲ್ಲಿ 10ರಲ್ಲಿ ಪುನಃ 9 ಕಳೆದಾಗ 1 ಉಳಿಯುತ್ತದೆ. ಇದೇ ರೀತಿಯಾಗಿ ನಾವು ಇಲ್ಲಿ 1ಕ್ಕೆ ಮುಂದೆ ಯಾವುದೇ ಸಂಖ್ಯೆ ಇಲ್ಲವಾದ್ದರಿಂದ ಈಗ ಬಿಂದು ಕೊಟ್ಟು 0 ಎಂದು ತೆಗೆದುಕೊಂಡಾಗ ಪುನಃ 10 ಬರುತ್ತದೆ. ಇದೇ ರೀತಿಯಾಗಿ ಇಲ್ಲಿ 3 3 3 ಬಿಂದುವಿನ ನಂತರವೂ ಕೂಡ 3 3 ಎಂದೇ ಇಲ್ಲಿ ಪುನರಾವರ್ತನೆಯಾಗುತ್ತದೆ. ಆದ್ದರಿಂದ 33.33 ಎಂದು ನಾವು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಅಂಶವನ್ನು ಗುಣಿಸಿದಾಗ 33.33 ಗುಣಿಸು 2. ಇಲ್ಲಿ 3 2 6 3 2 6 ಇದೇ ರೀತಿಯಾಗಿ ಗುಣಿಸಿ 66.6% ಎಂದು ಬರುತ್ತದೆ. ಪ್ರಶ್ನೆ ನಂಬರ್ 3 25 ವಿದ್ಯಾರ್ಥಿಗಳಲ್ಲಿ 75% ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವರು. ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು? ಇಲ್ಲಿ 25 ವಿದ್ಯಾರ್ಥಿಗಳಲ್ಲಿ 72% ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಈಗ ನಾವು ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಈಗ ಇಲ್ಲಿ ಮೊದಲನೆಯದಾಗಿ 72% ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದವರು. ಈಗ ನಾವು ಆಸಕ್ತಿ ಇಲ್ಲದವರ ಸಂಖ್ಯೆಯನ್ನು ಕಳೆಯುವಾಗ ಇಲ್ಲಿ 72% ಎಂದರೆ 100ರಲ್ಲಿ ಈಗ ನಾವು 72 ಕಳೆಯಬೇಕಾಗಿದೆ. ಆಸಕ್ತಿ ಇಲ್ಲದವರ ಸಂಖ್ಯೆ ಎಂದರೆ ಇಲ್ಲಿ ಪರ್ಸೆಂಟ್ ಇರುವುದರಿಂದ ನಾವು 100ರಿಂದ 72 ಕಳೆದು ಆಸಕ್ತಿ ಇಲ್ಲದವರ ಸಂಖ್ಯೆಯನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಲ್ಲಿ ಇಡಬೇಕು. ಆದ್ದರಿಂದ 100ರಲ್ಲಿ 72 ಕಳೆಯೋಣ. 100 - 72 = ಇಲ್ಲಿ 100ರಲ್ಲಿ 72 ಕಳೆದಾಗ 28 ಬಂದಿದೆ. 28%. ಈಗ ಇಲ್ಲಿ ನಾವು ಆಸಕ್ತಿ ಇಲ್ಲದವರ ಸಂಖ್ಯೆಯನ್ನು ಜನಗಳ ರೂಪದಲ್ಲಿ ಕಂಡುಹಿಡಿಯುವಾಗ ಇಲ್ಲಿ 28% ಇಲ್ಲಿ ಪರ್ಸೆಂಟ್ ಇರುವುದರಿಂದ ನಾವು 28 / 100 ಗುಣಿಸು ಇಲ್ಲಿ 25 ಎಂದು ಬರೆದಿದ್ದೇವೆ. ಏಕೆಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 25 ಇದೆ. ಆದ್ದರಿಂದ ಇಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ 28% ಇರುವುದನ್ನು 28/100 ಗುಣಿಸು 25 ಅಂದರೆ ಇಲ್ಲಿ 25ರಲ್ಲಿ ಇಲ್ಲಿ 28% ಎಂದರೆ ಎಷ್ಟು ಎಂದು ನಾವು ಈಗ ಕಂಡುಹಿಡಿದಂತಾಗುತ್ತದೆ. ಈಗ ಇಲ್ಲಿ 25 1 25 4 100 4 1 4 4 7 28 ಇಲ್ಲಿ 7 × 1 7 1 7. ಆದ್ದರಿಂದ ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ 7 ಜನ. ಇರುವಂತಹ 25 ವಿದ್ಯಾರ್ಥಿಗಳಲ್ಲಿ 7 ಜನ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ. ಪ್ರಶ್ನೆ ನಂಬರ್ 4 ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದೆ. ಅವರ ಗೆಲುವಿನ ಶೇಕಡಾ ಪ್ರಮಾಣವು 40 ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳೆಷ್ಟು? ಇಲ್ಲಿ ಫುಟ್ಬಾಲ್ ತಂಡವೊಂದು ಆಡಿದಂತಹ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದೆ. ಇಲ್ಲಿ ಗೆಲುವಿನ ಶೇಕಡಾ ಪ್ರಮಾಣ 40 ಎಂದು ಕೊಟ್ಟಿದ್ದಾರೆ. ಈಗ ನಾವು ಅವರು ಆಡಿದಂತಹ ಒಟ್ಟು ಪಂದ್ಯಗಳ ಲೆಕ್ಕವನ್ನು ಬರೆಯಬೇಕು. ಇಲ್ಲಿ ನೀವು ಗಮನಿಸಿ 40% ಎನ್ನುವುದು 10 ಪಂದ್ಯವನ್ನು ಸೂಚಿಸುತ್ತದೆ. ಇಲ್ಲಿ 10 ಪಂದ್ಯಗಳನ್ನು ಗೆದ್ದಿದ್ದಾರೆ ಮತ್ತು ಗೆಲುವಿನ ಶೇಕಡಾ ಪ್ರಮಾಣ 40 ಎಂದು ಕೊಡಲಾಗಿದೆ. ಆದ್ದರಿಂದ ಇಲ್ಲಿ 10 ಪಂದ್ಯ ಎಂದರೆ 40 ಎಂದು ನಾವು ತೆಗೆದುಕೊಳ್ಳೋಣ. ಆದ್ದರಿಂದ 40% ಎನ್ನುವುದು ಇಲ್ಲಿ 10 ಪಂದ್ಯವನ್ನು ಸೂಚಿಸುತ್ತದೆ. ಆದ್ದರಿಂದ ಅವರು ಆಡಿದ ಒಟ್ಟು ಪಂದ್ಯಗಳು ಇಲ್ಲಿ 40% ಎಂದು ಕೊಡಲಾಗಿದೆ. ಇಲ್ಲಿ ಈಗ ನಾವು 40ರಲ್ಲಿ 10 ಪಂದ್ಯಗಳನ್ನು ಗೆದ್ದಿದ್ದಾರೆ. ಆದ್ದರಿಂದ 40ನೇಯ 10 ಎಂದು ಬರೆದುಕೊಳ್ಳೋಣ. ಇಲ್ಲಿ ಪರ್ಸೆಂಟೇಜ್ ಲೆಕ್ಕವಿದೆ. 40ನೇಯ 10 ಗುಣಿಸು ಇಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರೆಯುವಾಗ ನಾವು 100ರಿಂದ ಗುಣಿಸಬೇಕು. ಈಗ ಇಲ್ಲಿ
40 ಮತ್ತು 100 ಇವೆರಡನ್ನು ಈಗ ಛೇದ ಹೊಡೆಯೋಣ. 22 40, 25 ಇಲ್ಲಿ 2 1 2, 2 5 10, 5 ಗುಣಿಸು 5, 5 5 25 ಬಂದಿದೆ. ಆದ್ದರಿಂದ ಇಲ್ಲಿ ಗೆದ್ದಿರುವಂತಹ ಒಟ್ಟು ಪಂದ್ಯಗಳು 25 ಆಗಿದೆ. ಈಗ ಇಲ್ಲಿ ಅವರು ಆಡಿದಂತಹ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನ ಗೆದ್ದಿದ್ದಾರೆ. ಶೇಕಡ ಪ್ರಮಾಣ ಗೆದ್ದಿರುವುದು 40 ಆದಾಗ ಅವರು 25 ಪಂದ್ಯಗಳನ್ನ ಒಟ್ಟು ಆಡಿದಂತಾಗಿದೆ. ಪ್ರಶ್ನೆ ನಂಬರ್ 5. ಚಮೇಲಿಯು ತನ್ನಲ್ಲಿರುವ ಹಣದಲ್ಲಿ 75%ನಷ್ಟು ಖರ್ಚು ಮಾಡಿದ ನಂತರ ಅವಳ ಬಳಿ 600 ರೂಪಾಯಿ ಉಳಿದಿದ್ದರೆ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣವೆಷ್ಟು? ಚಮೇಲಿಯ ಬಳಿ ಇಲ್ಲಿ 600 ರೂಪಾಯಿ ಉಳಿದಿದೆ. ಅವಳು ಖರ್ಚು ಮಾಡಿದ ಹಣ 75%ನಷ್ಟು ಖರ್ಚು ಮಾಡಿದ್ದಾಳೆ. ಈಗ ನಾವು ಅವಳ ಪ್ರಾರಂಭದಲ್ಲಿ ಇದ್ದ ಹಣದ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಈಗ ಉತ್ತರ ನೋಡೋಣ. ಚಮೇಲಿ ಇಲ್ಲಿ 75% ಹಣವನ್ನು ಖರ್ಚು ಮಾಡಿದ್ದಾಳೆ ಎಂದು ಕೊಡಲಾಗಿದೆ. 75% ಹಣವನ್ನು ಖರ್ಚು ಮಾಡಿದ್ದಾಳೆ. ಆದ್ದರಿಂದ ಅವಳಲ್ಲಿ ಉಳಿದಿರುವ ಹಣವನ್ನು ಈಗ ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರೆಯಬೇಕು. 75% ಹಣವನ್ನು ಅವಳು ಖರ್ಚು ಮಾಡಿದಾಗ 100ರಲ್ಲಿ 75 ಕಳೆಯಿರಿ. ಅವಳಲ್ಲಿ ಉಳಿದಿರುವ ಹಣ 100 - 75 = 25%. ಇಲ್ಲಿ 75% ಹಣವನ್ನು ಖರ್ಚು ಮಾಡಿದಾಗ ಉಳಿದಿರುವ ಹಣ 25% ಆಗಿದೆ. ಈಗ ನಾವು 25% ಎಂದರೆ ಎಷ್ಟು ಎಂದು ಕಂಡುಹಿಡಿಯಬೇಕು. ಆದ್ದರಿಂದ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣ ಇಲ್ಲಿ ಗಮನಿಸಿ 25% ಹಣ ಉಳಿದಿದೆ. ಇಲ್ಲಿ ಉಳಿದಿರುವ ಹಣ 600 ಎಂದು ಕೊಡಲಾಗಿದೆ. ಆದ್ದರಿಂದ ಈಗ ನಾವು 600 / 25 ಎನ್ನುವುದು ಇಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿದೆ. ಗುಣಿಸು ಇಲ್ಲಿ 100 ಎಂದು ತೆಗೆದುಕೊಳ್ಳೋಣ. ಇಲ್ಲಿ ಪರ್ಸೆಂಟೇಜ್ ಲೆಕ್ಕ ಇರುವುದರಿಂದ ನಾವು 100ರಿಂದ ಗುಣಿಸಬೇಕು. 600 / 25 ಗುಣಿಸು 100. 25 1 25, 25 4 100. ಇಲ್ಲಿ 6 4 24, 2 0 ಉಳಿದಿದೆ. 2 0ಯನ್ನು ಇಟ್ಟಿದ್ದೇವೆ. ಇಲ್ಲಿ 25% ಎನ್ನುವುದು 600 ಸೂಚಿಸುತ್ತದೆ ಎಂದು ನಾವು ಬ್ರಾಕೆಟ್ನಲ್ಲಿ ಬರೆದಿದ್ದೇವೆ. ಅಂದರೆ ಇಲ್ಲಿ 25% ಹಣ ಉಳಿದಿರುವ ಹಣ. ಇಲ್ಲಿ ಉಳಿದಿರುವ ಹಣ 600 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 25% ಎಂದರೆ ಇಲ್ಲಿ 600. ಆದ್ದರಿಂದ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣ 2400 ರೂಪಾಯಿಗಳು. ಇಲ್ಲಿ 600ನ್ನು 4ರಿಂದ ಗುಣಿಸಿದಾಗ 2400 ಬರುತ್ತದೆ. ಪ್ರಶ್ನೆ ನಂಬರ್ 6. ಒಂದು ಪಟ್ಟಣದಲ್ಲಿನ 60% ಜನರು ಕ್ರಿಕೆಟ್, 30% ಜನರು ಫುಟ್ಬಾಲ್ ಹಾಗೂ ಉಳಿದವರು ಇತರೆ ಆಟಗಳನ್ನು ಇಷ್ಟಪಟ್ಟರೆ ಆಗ ಶೇಕಡ ಎಷ್ಟು ಜನ ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ? ಜನರ ಒಟ್ಟು ಸಂಖ್ಯೆ 50 ಲಕ್ಷಗಳಾದರೆ ಪ್ರತಿಯೊಂದು ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಪಟ್ಟಣದಲ್ಲಿ 60% ಜನರು ಕ್ರಿಕೆಟ್ ಅನ್ನು ಇಷ್ಟಪಡುತ್ತಿದ್ದಾರೆ, 30%ನಷ್ಟು ಜನರು ಫುಟ್ಬಾಲ್ ಅನ್ನು ಇಷ್ಟಪಡುತ್ತಿದ್ದಾರೆ, ಉಳಿದವರು ಇತರೆ ಆಟಗಳನ್ನು ಇಷ್ಟಪಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ಪಟ್ಟಣದಲ್ಲಿರುವ 60%, 30% ಜನರನ್ನು ಈಗ ಕೂಡಿಸಿದಾಗ 90% ಬಂದಿದೆ. ಆದ್ದರಿಂದ ಇಲ್ಲಿ ಇತರೆ ಆಟಗಳನ್ನು ಇಷ್ಟಪಡುವಂಥವರ ಸಂಖ್ಯೆ 10% ಎಂದು ನಾವು ತೆಗೆದುಕೊಳ್ಳಬಹುದು. 100ರಲ್ಲಿ ಇಲ್ಲಿ 60 ಮತ್ತು 30ನ್ನು ಕೂಡಿಸಿದಾಗ 90 ಬಂದಿದೆ. ಆದ್ದರಿಂದ 100ರಲ್ಲಿ 90ನ್ನು ಕಳೆದಾಗ ಉಳಿದಿರುವುದು 10. ಇತರೆ ಆಟಗಳನ್ನು ಇಷ್ಟಪಡುವವರು ಇಲ್ಲಿ 10% ಜನವಾಗುತ್ತಾರೆ. ಈಗ ನಾವು ಇಲ್ಲಿ ಪ್ರತಿಯೊಂದು ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಉತ್ತರ. ಇಲ್ಲಿ ನಗರದಲ್ಲಿ 60% ಜನರು ಕ್ರಿಕೆಟ್ ಇಷ್ಟಪಡುತ್ತಿದ್ದಾರೆ, 30% ಜನರು ಫುಟ್ಬಾಲ್ ಇಷ್ಟಪಡುತ್ತಿದ್ದಾರೆ ಮತ್ತು ಉಳಿದ ಜನರು ಇತರ ಆಟ ಇಷ್ಟಪಡುತ್ತಿದ್ದಾರೆ. ಇದನ್ನು ಅವರು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಇನ್ನೊಮ್ಮೆ ಬರೆದುಕೊಳ್ಳಿ. ಈಗ ನಾವು ಇತರ ಆಟಗಳನ್ನು ಇಷ್ಟಪಡುವವರ ಶೇಕಡಾವಾರು ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾವು ಈಗ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಯನ್ನು X, ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಯನ್ನು Y ಮತ್ತು ಇತರ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆಯನ್ನು Z ಎಂದು ತೆಗೆದುಕೊಳ್ಳೋಣ. ಆದ್ದರಿಂದ ಇಲ್ಲಿ ಶೇಕಡಾವಾರು ಸಂಖ್ಯೆ Z% ಈಗ ಇಲ್ಲಿ 100ರಲ್ಲಿ 60 ಮತ್ತು 30 ಇಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಳೆಯಬೇಕು. ಆದ್ದರಿಂದ 100ರಲ್ಲಿ 60 ಮತ್ತು 30ನ್ನು ಕಳೆದಿದ್ದೇವೆ. ಇಲ್ಲಿ 60ಕ್ಕೆ 30ನ್ನು ಕೂಡಿಸಿದಾಗ 90 ಬಂದಿದೆ. 100ರಲ್ಲಿ 90ನ್ನು ಕಳೆದಾಗ 10 ಉಳಿಯಿತು. ಆದ್ದರಿಂದ ಇಲ್ಲಿ ಇತರ ಆಟಗಳನ್ನು ಇಷ್ಟಪಡುವವರ ಶೇಕಡಾವಾರು ಸಂಖ್ಯೆ 10%. ಈಗ ನಾವು ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯೋಣ. 50 ಲಕ್ಷದಲ್ಲಿ ಇಲ್ಲಿ X% ಜನರು ಕ್ರಿಕೆಟ್ ಇಷ್ಟಪಡುತ್ತಿದ್ದಾರೆ. ಇಲ್ಲಿ ಪಟ್ಟಣದಲ್ಲಿರುವ ಒಟ್ಟು ಜನಗಳ ಸಂಖ್ಯೆ 50 ಲಕ್ಷವೆಂದು ಹೇಳಲಾಗಿದೆ. ಆದ್ದರಿಂದ 50 ಲಕ್ಷ ಜನರಲ್ಲಿ ಇಲ್ಲಿ X% ಜನರು ಕ್ರಿಕೆಟ್ ಇಷ್ಟಪಡುತ್ತಿದ್ದಾರೆ ಎಂದು ಈಗ ನಾವು ಕಂಡುಹಿಡಿಯೋಣ. ಈಗ ಆದ್ದರಿಂದ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಇಲ್ಲಿ
ಎಕ್ಸ್ ಬೈ 100 ಅಂದರೆ 100ರಲ್ಲಿ X% ಎಂದು ಅರ್ಥ. 100ರಲ್ಲಿ X% ಗುಣಿಸು ಇಲ್ಲಿ 50 ಲಕ್ಷ ಜನರಿದ್ದಾರೆ, ಆದ್ದರಿಂದ 50 ಲಕ್ಷವೆಂದು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ ಎಕ್ಸ್ ಎಂದರೆ ನಾವು 60 ಎಂದು ತೆಗೆದುಕೊಳ್ಳಬೇಕು, ಏಕೆಂದರೆ ಇಲ್ಲಿ 60% ಜನರು ಕ್ರಿಕೆಟ್ ಇಷ್ಟಪಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಆದ್ದರಿಂದ ಎಕ್ಸ್ ಜನರು ಎಂದರೆ 60% ಜನರು ಎಂದು ಅರ್ಥ. 60 ಎಂದು ತೆಗೆದುಕೊಳ್ಳಿ ಎಕ್ಸ್ ಜಾಗದಲ್ಲಿ. 60/100 ಗುಣಿಸು 50 ಲಕ್ಷ. ಈಗ ಇಲ್ಲಿ 100 1 100, 100 5 500. ಈಗ ಇಲ್ಲಿ 1 2 3 4 0, ಇಲ್ಲಿ 1 0 ಉಳಿದಿದೆ. 5 6 30 ಮತ್ತು 1 2 3 4 5 5 0 ಉಳಿದಿದೆ. 5 0ಯನ್ನು ಇರಿಸಬೇಕು. ಇಲ್ಲಿ 60ನ್ನು 50,000ಕ್ಕೆ ಗುಣಿಸಿದಾಗ 30 ಲಕ್ಷ ಬಂದಿದೆ. ಆದ್ದರಿಂದ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ 30 ಲಕ್ಷ ಜನರು ಎಂದು ಬರೆಯಬೇಕು. ಈಗ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯೋಣ. 50 ಲಕ್ಷ ಜನರಲ್ಲಿ Y% ಜನರು ಫುಟ್ಬಾಲ್ ಇಷ್ಟಪಡುವವರಾಗಿದ್ದಾರೆ. ಇಲ್ಲಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಯನ್ನು X% ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಯನ್ನು Y% ಎಂದು ತೆಗೆದುಕೊಳ್ಳೋಣ. ಆದ್ದರಿಂದ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆ 100ರಲ್ಲಿ Y ಎಂದರೆ ಇಲ್ಲಿ 50 ಲಕ್ಷ ಜನರಲ್ಲಿ Y% ಎಂದು ಅರ್ಥ. 100ರಲ್ಲಿ Y ಗುಣಿಸು 50 ಲಕ್ಷ ಜನ ಇದ್ದಾರೆ, ಆದ್ದರಿಂದ 50 ಲಕ್ಷ ಜನ ಎಂದು ತೆಗೆದುಕೊಳ್ಳೋಣ. ಇಲ್ಲಿ Y ಎಂದರೆ ನಾವು 30 ಎಂದು ತೆಗೆದುಕೊಳ್ಳಬೇಕು, ಏಕೆಂದರೆ 30% ಜನ ಫುಟ್ಬಾಲನ್ನು ಇಷ್ಟಪಡುತ್ತಿದ್ದಾರೆ ಎಂದು ಪ್ರಶ್ನೆಯಲ್ಲಿ ಹೇಳಲಾಗಿದೆ. ಆದ್ದರಿಂದ 30 ಎಂದು Y ಇರುವಲ್ಲಿ ತೆಗೆದುಕೊಳ್ಳಿ. 30/100 ಗುಣಿಸು ಇಲ್ಲಿ 50 ಲಕ್ಷವನ್ನು ಬರೆದುಕೊಳ್ಳಿ. ಈಗ ಇಲ್ಲಿ 100 1 100, 100 5 500, ಇಲ್ಲಿ 1 2 3 4 ಮತ್ತು 5 0 ಉಳಿದಿದೆ. 5 3 15, 5 0ಯನ್ನು ಇರಿಸೋಣ. 5 0ಯನ್ನು ಇರಿಸಿದಾಗ ಇಲ್ಲಿ 15 ಲಕ್ಷ ಬಂದಿದೆ. ಆದ್ದರಿಂದ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆ 15 ಲಕ್ಷ ಜನರು ಎಂದು ಬರೆಯಿರಿ. ಈಗ ಇಲ್ಲಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ 30 ಲಕ್ಷ ಮತ್ತು ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆ 15 ಲಕ್ಷ ಎಂದು ನಾವು ಕಂಡುಹಿಡಿದಿದ್ದೇವೆ. ಈಗ ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಇತರೆ ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಇಲ್ಲಿ ಒಟ್ಟು ಪಟ್ಟಣದಲ್ಲಿರುವ ಜನರ ಸಂಖ್ಯೆಯಲ್ಲಿ ಫುಟ್ಬಾಲ್ ಆಟ ಆಡುವವರ ಸಂಖ್ಯೆ ಮತ್ತು ಕ್ರಿಕೆಟ್ ಆಟ ಆಡುವವರ ಸಂಖ್ಯೆಯನ್ನು ನಾವು ಕಳೆಯೋಣ. ಇಲ್ಲಿ 30 ಲಕ್ಷ ಜನ ಕ್ರಿಕೆಟ್ ಆಟ ಆಡುವವರು ಮತ್ತು 15 ಲಕ್ಷ ಜನ ಫುಟ್ಬಾಲ್ ಆಟವನ್ನು ಇಷ್ಟಪಡುವವರಾಗಿದ್ದಾರೆ. ಈ ಎರಡು ಸಂಖ್ಯೆಯನ್ನು ಕೂಡಿಸಿ 50 ಲಕ್ಷ ಜನರಲ್ಲಿ ಕಳೆದಾಗ ನಾವು ಇತರೆ ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. 30 ಲಕ್ಷಕ್ಕೆ 15 ಲಕ್ಷ ಕೂಡಿಸಿದಾಗ 45 ಲಕ್ಷ ಬಂದಿದೆ. 50 ಲಕ್ಷದಲ್ಲಿ ಇಲ್ಲಿ 45 ಲಕ್ಷವನ್ನು ಕಳೆಯೋಣ. 50 ಲಕ್ಷದಲ್ಲಿ 45 ಲಕ್ಷ ಕಳೆದಾಗ 5 ಲಕ್ಷ ಉಳಿಯಿತು. ಆದ್ದರಿಂದ ಇತರೆ ಆಟವನ್ನು ಇಷ್ಟಪಡುವವರ ಸಂಖ್ಯೆ 5 ಲಕ್ಷವಾಗಿದೆ. ಆದ್ದರಿಂದ 5 ಲಕ್ಷ ಜನರು ಎಂದು ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 7.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.